ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಅಂತಂದರೆ ನಾನು ಡೇ 1 ಡೈಲಿ ವ್ಲಾಗ್ ಮಾಡ್ತೀನಿ. ಡೈಲಿ ರೊಟೀನ್ ಹೇಗಿರುತ್ತೆ ಅನ್ನೋದು ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ವ್ಲಾಗ್ ಮಾಡಿದ್ದೀನಿ, ಆದರೆ ಡೈಲಿ ರೊಟೀನ್ ವ್ಲಾಗ್ ಯಾವತ್ತೂ ಮಾಡಿಲ್ಲ. ಹಾಗಾಗಿ ಇವತ್ತಿನ ಡೇ ಫಸ್ಟ್ ಮಾಡ್ತಿದ್ದೀನಿ. ಹೆಣ್ಮಕ್ಳಿಗೆ ನಾರ್ಮಲಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಹೊರ್ಗಡೆ ಕಸ ತಳ್ಳು, ಅದನ್ನು ನೀರು ಹಾಕಿ ತಳ್ಳು ಮತ್ತು ಕ್ಲೀನ್ ಮಾಡ್ಕೊ, ರಂಗೋಲೆ ಹಾಕು. ಮನೆಗೆ ಮುಂದೆ ರಂಗೋಲೆ ಹಾಕಿದ್ರೇ ಒಂಥರ ಲಕ್ಷಣ ಅಲ್ವಾ. ಅದಕ್ಕೆ ಫಸ್ಟು ನಾನು ಆಚೆ ಕಾಂಪೌಂಡೆಲ್ಲ ತೊಳ್ಕೊಂಡು ಆಮೇಲೆ ಹೊರ್ಗಡೆ ನೀರು ಹಾಕಿ ಆ ರಂಗೋಲೆನ ಹಾಕ್ತಾಯಿದ್ದೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾರ್ಮಲಾಗಿ ನಂದು ರಂಗೋಲೆ ಹಾಕಿದ್ಮೇಲೆ ಬೇರೆ ರೊಟೀನ್ ಆಗೋದು, ಅಂದರೆ ಸ್ಟಾರ್ಟ್ ಆಗೋದು ಒಂದೊಂದೇ ಉಲ್ಟಾ ಆಗುತ್ತೆ, ಹೌದು. ಆದರೂ ರೆಗ್ಯುಲರಾಗಿ ಯಾವಾಗಲೂ ಫಸ್ಟ್ ರಂಗೋಲೆಯಿಂದನೇ ದಿನ ಸ್ಟಾರ್ಟ್ ಆಗುತ್ತೆ. ಫ್ರೆಶ್ ಅಪ್ ಆಗಿ ಫಸ್ಟು ಹೋಗಿ ರಂಗೋಲೆ ಹಾಕಿ ಆಮೇಲೆ ಒಳಗಡೆ ಬಂದು ಬೇರೆ ಕೆಲಸನ ಮಾಡುವಂಥದ್ದು. ನನ್ನ ಮಕ್ಕಳಿನ ಇವತ್ತು ಮಲಗಿದ್ರು. ಇವತ್ತು ಸಂಡೇ ಅಂತ ಅಂದರೆ ನಾರ್ಮಲಾಗಿ ಎಲ್ಲರಿಗೂ ಒಂದು ಸ್ವಲ್ಪ ಹಾಲಿಡೇ ಮೂಡಲ್ಲಿರ್ತಾರೆ. ಆದರೆ ಲೇಡೀಸ್ಗಂತೂ ಯಾವತ್ತೂ ಹಾಲಿಡೇ ಮೂಡೇ ಇರಲ್ಲ. ಏಕೆ ಅಂತಂದರೆ ಸಂಡೇ ಅಂದರೆ ಇನ್ನೂ ಸ್ವಲ್ಪ ಹೆವಿ ಕೆಲಸ ಇರುತ್ತೆ. ಅಡುಗೆ, ಪಾತ್ರೆ ಮತ್ತು ಬಟ್ಟೆ ಇದೆಲ್ಲನೂ ಸ್ವಲ್ಪ ಹೆಚ್ಚು ಕಮ್ಮಿ ಜಾಸ್ತಿನೇ ಇರುತ್ತೆ. ನಮ್ಮ ಮನೆ ಹತ್ರ 2 ಕಡೆ 3 ಕಡೆ ರಂಗೋಲೆ ಹಾಕಬೇಕು. ಏಕೆ ಅಂತಂದರೆ 2 ಕಡೆನೂ ಗೇಟ್ ಇರೋದ್ರಿಂದ ಆ ಕಡೆ ಈ ಕಡೆ 2 ಕಡೆನೂ ರಂಗೋಲೆ ಹಾಕಿ, ಹಾಗೆ ತುಳಸಿ ಕಟ್ಟೆ ಹತ್ರನೂ ರಂಗೋಲೆ ಹಾಕಿ ನಾನು ಒಳಗಡೆ ಬಂದು ನೀರು ಕುಡಿಯೋಣ, ಬಿಸಿ ನೀರು ಕಾಯಿಸ್ಕೊಂಡು ನೀರು ಕುಡಿಯೋಣ ಅಂತ ಅಂದ್ಬಿಟ್ಟು ನೀರು ಕಾಯ್ಸೋಕ್ಕಿಟ್ಟೆ. ಅಷ್ಟರಲ್ಲಿ ನನ್ನ ಮಗ ಅಮ್ಮ ಅಮ್ಮ ಅಂತ ಎದ್ದ. ಯಾಕಪ್ಪ ಅಂತ ಅಂದರೆ ಫಸ್ಟೆಲ್ಲ ಅವನು ಎದ್ದಿದ ತಕ್ಷಣ ಅಳ್ತಿದ್ದ, ಬಟ್ ಇವಾಗ ಹಂಗೆ ಅಳಲ್ಲ. ಎದ್ದು ಕುತ್ಕೋತಾನೆ, ಇಲ್ಲಾಂದರೆ ಮಲ್ಕೊಂಡೆ ಅಮ್ಮ ಅಮ್ಮ ಅಂತ ಕರೀತಾನೆ. ಆ ಮಾತು ಎಷ್ಟು ಖುಷಿ ಕೊಡುತ್ತೆ ಅಂತ ಅಂದರೆ, ಅಪ್ಪ ಎಷ್ಟು ಬೇಗ ದೊಡ್ಡದಾಯ್ತಲ್ವ, ಹೋದ ವರ್ಷ ಇನ್ನು ಮಡ್ಲಲ್ಲಿದ್ದ, ಈಗ ಎಷ್ಟು ಬೇಗ ದೊಡ್ಡವನಾಗ್ಬಿಟ್ಟಿದ್ದಾನೆ ಅನ್ನೋ ಫೀಲ್ ಕೊಡುತ್ತೆ. ಆದ್ರೂ ಒಂದೊಂದು ಕ್ಷಣನೂ ಎಂಜಾಯ್ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳ ಜೊತೆ ಡೇ ಹೋಗೋದೇ ಗೊತ್ತಾಗಲ್ಲ. ಬಟ್ ಕೆಲವೊಂದು ಸತಿ ತುಂಬ ಫ್ರಸ್ಟ್ರೇಟ್ ಆಗಿಬಿಟ್ಟಿರ್ತೀವಿ, ಅದಂತೂ 100%. ಬಟ್ ಆದರೂ ಫೈನಲಿ ಆ ಮಕ್ಕಳು ಮುಖ, ತುಂಟಾಟ ಎಲ್ಲ ನೋಡಿದಾಗ ನಾವೆಲ್ಲ ಮರೆತು ಬಿಡ್ತೀವಿ. ನಾವಂತೂ ಮೆಸ್ಸಿಯಾಗಿರ್ತೀವಿ. ಇವಾಗ ವಿಡಿಯೋದಲ್ಲೂ ನೋಡ್ತಿರ್ಬೋದು, ರೆಗ್ಯುಲರಾಗಿ ಅಮ್ಮಂದ್ರೆ ನಾರ್ಮಲಾಗಿ ಮೆಸ್ಸಿನೇ ಇರ್ತೀವಿ. ಯಾಕಂತಂದರೆ ಮಕ್ಕಳನ್ನ ಕ್ಲೀನ್ ಮಾಡಿ ಅವ್ರನ್ನ ಕ್ಲೀನಾಗಿ ಇಡೋದೇ ನಮ್ಮ ಕೆಲಸ ಆಗಿಬಿಟ್ಟಿರುತ್ತೆ. ನಮ್ಮನ್ನು ನಾವು ಕ್ಲೀನ್ ಮಾಡ್ಕೋಬೇಕು, ಹೌದು. ಆದ್ರೂ ನಮಗೆ ಟೈಮ್ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾರ್ಮಲಾಗಿ ಹೆಂಗಿದ್ರೂ ನಡೆಯುತ್ತೆ ಅನ್ನೋ ಒಂದು ಕಾನ್ಸೆಪ್ಟು ತಾಯಿಗಳ್ದಾಗಿರುತ್ತೆ, ಹೌದಲ್ವಾ. ಯಾರೆಲ್ಲ ತಾಯಿಗಳು ಇದನ್ನು ಅಗ್ರಿ ಮಾಡ್ತೀರಾ, ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಅಂತ. ನಿಮ್ಗೆ ಏನು ಒಪಿನಿಯನ್ ಇದ್ದರೂ ನೋ ಪ್ರಾಬ್ಲಮ್, ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ನ ಮಾಡಿ. ನನ್ನ ಮಗನಿಗೆ ನೀರು ಕುಡಿಸ್ತಿದ್ರೆ ಅವನು ಕುಡಿಯಲ್ಲ ಅಂತ ಅಂದ. ಅದಕ್ಕೆ ನಾನೇ ನೀರು ಕುಡ್ಕೊಂಡು ನೆಕ್ಸ್ಟು ಏನು ಕೆಲಸ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿದ್ದೆ. ನೆಕ್ಸ್ಟು ಏನು ಫಸ್ಟು ಅವನಿಗೆ ಊಟ ಮಾಡಿ ತಿನ್ನಿಸ್ಬಿಟ್ರೆ ಅವನು ನೆಮ್ಮದಿಯಾಗಿರ್ತಾನೆ ಅನ್ನೋ ಒಂದು ಕಾನ್ಸೆಪ್ಟು. ಹಾಗಾಗಿ ಇವತ್ತು ಡ್ರೈ ಫ್ರೂಟ್ಸ್ ಸರಿ ಮಾಡೋಣ ಅಂತ ಅಂದ್ಬಿಟ್ಟು ಓವರ್ ನೈಟೇ ಸೋಕ್ ಮಾಡಿದ್ದೆ. ನಾರ್ಮಲಾಗಿ ನೈಟೇ ಎಲ್ಲ ನೆನೆಸ್ಬಿಡ್ತೀನಿ ನಾನು. ಎವ್ರಿ ಸಂಡೇ ಅವನಿಗೆ ಡ್ರೈ ಫ್ರೂಟ್ಸ್ನ ನೆನೆಸ್ಬಿಟ್ಟು ಅದರಿಂದ ಸರಿ ಮಾಡಿ ತಿನ್ನಿಸ್ತೀನಿ. ಅಂದರೆ ಡ್ರೈ ಫ್ರೂಟ್ಸ್ ರೆಗ್ಯುಲರಾಗಿ ಕೊಡ್ತಿರ್ತೀನಿ. ಅಂದರೆ ರೆಗ್ಯುಲರಾಗಿ ಅಂದರೆ ವೀಕ್ಲಿ ಟ್ವೈಸು ಥ್ರೈಸು. ಯಾಕಂದರೆ ಅಂದರೆ ಇದೇ ಥರ ಕೊಡಲ್ಲ, ಬೇರೆ ಬೇರೆ ಥರ ಪೌಡರ್ ರೂಪದಲ್ಲಿ ಆ ಥರ ಹಾಲಿಗೆ ಹಾಕೋದು, ಅಥವಾ ರವೆ ಕಿಚಡಿ ಮಾಡಿದಾಗ, ಅಥವಾ ರವೆ ಹಾಲಲ್ಲಿ ಅದನ್ನು ಮಾಡಿಕೊಟ್ಟಾಗ ಅದಕ್ಕೆ ಪೌಡರ್ ಹಾಕೋದು, ಆ ಥರ ಎಲ್ಲ ಕೊಡ್ತೀನಿ. ಬಟ್ ಈ ಥರ ಓವರ್ ನೈಟ್ ಸೋಕ್ ಮಾಡಿ ಅದನ್ನು ಸರಿ ರೂಪದಲ್ಲಿ ಕೊಡೋದು ವೀಕ್ಲಿ ಒನ್ಸ್ ಕೊಡ್ತೀನಿ. ಅದು ಸಂಡೇ ಫಿಕ್ಸ್. ಸ್ಯಾಟರ್ಡೆ ನೈಟೇ ಎಲ್ಲನೂ ನೆನೆಸ್ಕೊಂಡಿದ್ದೆ. ಇಲ್ಲಿ ಸಬ್ಬಕ್ಕಿನ ಒಂದು 3 ಟೇಬಲ್ ಸ್ಪೂನು ನೆನೆಸಿದ್ದೀನಿ. ಆಮೇಲೆ ಎಲ್ಲ ಡ್ರೈ ಫ್ರೂಟ್ಸ್ನ 2 ಅಥವಾ 3 ನಿಮ್ಮ ಮಕ್ಕಳ ವಯಸ್ಸಿಗೆ ತಕ್ಕಂತೆ. ನನ್ನ ಮಗನಿಗೆ ಈಗ
1 ವರ್ಷ 5 ತಿಂಗಳಾಗಿರೋದ್ರಿಂದ ನಾನೆಲ್ಲ 3 ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಮತ್ತು ಸಾಬೂದಾನನ ನೆನೆಸಿಟ್ಕೊಂಡಿರ್ತೀವಲ್ವ, ಅದನ್ನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ಆ ಸಾಬೂದಾನ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಂದರೆ ಒಂದು 2 ಮಿನಿಟ್ಸ್ಗೆಲ್ಲ ಅದು ಬೆಂದ್ಬಿಡುತ್ತೆ. ಯಾಕಂದರೆ ನೈಟೆಲ್ಲ ಸೋಕ್ ಮಾಡಿರ್ತೀವಲ್ವ, ಹಾಗಾಗಿ ಬೆಂದ್ಬಿಡುತ್ತೆ. ಮತ್ತು ಅದು ಬೇಯ್ತಾ ಇದ್ದಾಗ ನಾವು ಈ ಕಡೆ ಡ್ರೈ ಫ್ರೂಟ್ಸ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಅಂದರೆ ಚೆನ್ನಾಗಿ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ಬಾದಾಮಿ ಸಿಪ್ಪೆ ತೆಗೆದು ಹಾಕ್ಕೋತೀನಿ, ಇನ್ನೆಲ್ಲನೂ ಹಾಗಾಗಿ ಹಾಕ್ಕೊಂಡು ಚೆನ್ನಾಗಿ ನುಣ್ಣಕ್ಕೆ ಪೇಸ್ಟ್ ಮಾಡಿಕೊಂಡು ಆನಂತರ ಈ ಸಾಬೂದಾನ ಬೇಯಿಸೋಕೆ ಇಟ್ಟಿರ್ತೀವಲ್ವ, ಆ ಸಾಬೂದಾನಿಗೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊತೀವಿ. ಬೇಯಿಸೋದಂದರೆ ಹೆಚ್ಚು ಕಮ್ಮಿ ಒಂದು 10 to 15 ಮಿನಿಟ್ಸ್ ಬೇಯಿಸ್ಕೋಬೇಕು. ಯಾಕೆಂತಂದರೆ ನಾವು ನೀರು ಮಿಕ್ಸ್ ಮಾಡಿ ಹಾಕಿರ್ತೀವಲ್ಲ, ಅದು ಒಂದು 3/4 ಭಾಗ ಕಡಿಮೆ ಅಂದರೆ 1/4 ಭಾಗ ಕಡಿಮೆ ಆಗಿರಬೇಕು, 3/4 ಭಾಗ ಇರಬೇಕು. ಅದು ಸ್ವಲ್ಪ ಗಟ್ಟಿ ಆಗುತ್ತೆ, ಅಲ್ಲಿ ತನಕ ನಾವು ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಿದ್ದಾದಮೇಲೆ ಮಕ್ಕಳಿಗೆ ಕೊಡುವಂಥದ್ದು. ಈ ಡ್ರೈ ಫ್ರೂಟ್ಸು ಸರಿನಾ ಕೊಡೋದ್ರಿಂದ ಮಕ್ಕಳಿಗೆ ಕಾಗ್ನಿಟಿವ್ ಅನ್ನೋದು ಚೆನ್ನಾಗಿ ಡೆವಲಪ್ ಆಗುತ್ತೆ, ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ, ಮಸಲ್ ಸ್ಟ್ರೆಂತ್ ಬರುತ್ತೆ. ಇದರಲ್ಲಿ ರಿಚ್ ಆಗಿರುವಂತಹ ವಿಟಮಿನ್ಸ್, ಮಿನರಲ್ಸ್ ಇದೆ. ಆಮೇಲೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ಮಕ್ಕಳ ಓವರಾಲ್ ಡೆವಲಪ್ಮೆಂಟ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಬಾಡಿ ವೆಯ್ಟ್ ಗೇನ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ಬಾಡಿ ವೆಯ್ಟ್ ಗೇನ್ ಅಂದಿದ ತಕ್ಷಣ KG ಗಟ್ಟಲೆ ದಪ್ಪ ಆಗ್ತಾರೆ ಅಂತ ಅಲ್ಲ, ಆ ವಯಸ್ಸಿಗೆ ಆ ಮಗುವಿನ ಪ್ರಮಾಣಕ್ಕೆ ತಕ್ಕಂಗೆ ವೆಯ್ಟ್ ಗೇನ್ ಆಗ್ತವೆ ಅಂತ. ಸುಮಾರು ಜನ ವೆಯ್ಟ್ ಗೇನ್ ಅಂತ ಅಂದರೆ ನಮ್ಮ ಮಗುಗೆ ಯಾವುದೋ ಒಂದು ಫುಡ್ ಕೊಡ್ತೀವಿ, 1 kg ಜಾಸ್ತಿ ಆಗಬೇಕು, ಅರ್ಧ kg ಜಾಸ್ತಿ ಆಗಬೇಕು, ಹಂಗೆಲ್ಲ ಆಗಲ್ಲ. ನಮ್ಮ ಮಕ್ಕಳ ಏಜಿಗೆ ಮತ್ತು ಅವರ ದೇಹಕ್ಕೆ ಅನುಗುಣವಾಗಿ ವೆಯ್ಟ್ ಗೇನು ಆಗ್ತವೆ. ಇದು ಇವಾಗ ರೆಡಿ ಆಯಿತು. ಈಗ ನನ್ನ ಮಗನಿಗೆ ಫಸ್ಟು ಊಟ ಮಾಡಿಸ್ಬಿಟ್ಟು ಆಮೇಲೆ ನಮ್ಮ ಟಿಫನ್ ಮಾಡ್ಕೊಳ್ಳೋಣ ಅಂತ ನಾನು ಊಟ ಮಾಡಿಸ್ತಾ ಇದ್ದೆ. ಅಷ್ಟರಲ್ಲಿ ದೋಸೆ ಹಾಕೋಣ ಅಂತ ಅಂದ್ಬಿಟ್ಟು ದೋಸೆ ಇಟ್ಟು ಫ್ರಿಜ್ಜಿಂದ ಆಚೆ ತೆಗೆದಿಟ್ಟಿದ್ರೆ ನನ್ನ ಮಗಳು ನಾನೇ ಮಾಡ್ತೀನಮ್ಮ ದೋಸೆ, ನೀನು ಪಾಪುಗೆ ಊಟ ಮಾಡಿಸು ಅಂತ ಹೇಳಿದ್ಲು. ಹಾಗಾಗಿ ಸರಿ ಅಮ್ಮ ಅಂತ ನಾನು ಊಟ ಮಾಡಿಸಿ ಅವನಿಗೆ ಮೂತಿ ತೊಳೆದು ಹೋಗೋಷ್ಟರಲ್ಲಿ ನನ್ನ ಮಗಳು ದೋಸೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ಲು, ಹಾಕ್ತಾಯಿದ್ಲು. ಅದು ಒಂದಿರಲಿ ಅಂತ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಅವಳು ದೋಸೆ ಚೆನ್ನಾಗಿ ಹಾಕ್ತಾಳೆ, ಅಂದರೆ ತುಂಬ ತೆಳುವಾಗಿ ಇನ್ನೂ ಬರಲ್ಲ ಅವಳಿಗೆ. ಆ್ಯಕ್ಚುಲಿ ಅವಳಿಗೆ ಇಷ್ಟ ಆಗಲ್ಲ ತೆಳುವಾಗಿ ಹಾಕಿದ್ರೆ, ಅವಳಿಗೆ ಸ್ವಲ್ಪ ದಪ್ಪವಾಗಿ ಇರಬೇಕು ಮತ್ತು ಬ್ಲ್ಯಾಕ್ ಆಗಿರಬಾರ್ದು ದೋಸೆ, ಅವಳಿಗೆ ಬೆಳ್ಳಕ್ಕಿರಬೇಕು ದೋಸೆ. ನಾನು ಅನ್ಕೋತೀನಿ, ನಿನಗೆ ಯಾಕೆ ಯಾವಾಗಿಂದ ಈ ಕಾಯಿಲೆ ಬಂತು? ವೈಟಾಗಿರೋ ದೋಸೆ ಯಾರಾದರೂ ತಿಂತಾರ, ಇಷ್ಟಪಡ್ತಾರ? ರೆಗ್ಯುಲರಾಗೆಲ್ಲ ರೋಸ್ಟೆಡ್ ದೋಸೆ ತಿನ್ನೋಕ್ಕೆ ತುಂಬ ಇಷ್ಟಪಟ್ಟರೆ ನನ್ನ ಮಗಳು ಉಲ್ಟಾ. ಅದಕ್ಕೆ ನಾನು ಹೇಳ್ತಿರ್ತೀನಿ, ಯಾಕೆ ನಿನಗೆ ಈ ಥರ ಆಸೆ ಅಂತ. ಆದರೂ ಅವಳಿಗೆ ಅದೇ ಥರದ ಆಸೆ. ನನಗೆ ಮಾತ್ರ ಸೀದೋಗಿರೋ ದೋಸೆ ಹಾಕಿ ಅವಳಿಗೆ ಬೆಳ್ಳಕ್ಕಿರೋ ದೋಸೆ ಹಾಕ್ಕೊಂಡು ನಾವಿಬ್ಬರು ಊಟ ಮಾಡಿದ್ದಾಯಿತು. ಊಟ ಮಾಡಿದ್ಮೇಲೆ ಬಟ್ಟೆನ ನೆನೆಸಿಟ್ಟಿದ್ದೆ, ಮಿಷಿನ್ಗೆ ಹಾಕೋ ಬಟ್ಟೆನ ಮಿಷಿನ್ಗೆ ಹಾಕಿ ಕೈಯಲ್ಲಿ ವಾಶ್ ಮಾಡೋ ಬಟ್ಟೆನ ನಾನು ಕೈಯಲ್ಲಿ ವಾಶ್ ಮಾಡಿದೆ. ಯಾಕಂತಂದರೆ ಪಾಪು ಬಟ್ಟೆ ನಾನು ಮಿಷಿನ್ಗೆ ಹಾಕಲ್ಲ, ನಾರ್ಮಲ್ಲಾಗಿ ಕೈಯಲ್ಲೇ ವಾಶ್ ಮಾಡಿಬಿಡ್ತೀನಿ. ಮತ್ತು ಬಟ್ಟೆ ವಾಶ್ ಮಾಡಿ ಬಂದಮೇಲೆ ಒಂದು ಗ್ಲಾಸ್ ಟೀ ಮಾಡಿಕೊಡಮ್ಮ ಅಂತಂದರೆ ನನ್ನ ಮಗಳು ಮಾಡಿಕೊಟ್ಲು. ನನಗೆ ನನ್ನ ಮಗಳಿರೋದ್ರಿಂದ ಎಷ್ಟು ಹೆಲ್ಪ್ ಅಂದರೆ ತುಂಬ ಹೆಲ್ಪು. ಯಾಕಂದರೆ ನಂಗೆ ಆಲ್ಮೋಸ್ಟ್ ಅವಳು ಮನೇಲಿದ್ಲು ಅಂದರೆ ನನಗೊಂದು ಅರ್ಧ ಭಾರ ಕಡಿಮೆ ಆದಂಗೆ. ಯಾಕಂದರೆ ಅವಳು ಮಾಡ್ತಾಳೋ ಬಿಡ್ತಾಳೋ, ಬಟ್ ನಂಗೆ ತುಂಬ ಹೆಲ್ಪ್ ಮಾಡ್ತಾಳೆ. ಅಂದರೆ ಸಣ್ಣ ಪುಟ್ಟ ಕೆಲಸ ಎಲ್ಲ ಅವಳೇ ಮಾಡ್ಕೊಂಬಿಡ್ತಾಳೆ. ಹಾಗಾಗಿ ನನಗೊಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಇಲ್ಲ, ಅವಳಿಲ್ಲ ಅಂದರೆ ನನಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಬಟ್ ಅವಳ ಹತ್ರ ಯಾವತ್ತೂ ನಾನು ಹೇಳಿಲ್ಲ ಈ ಮಾತನ್ನ. ಆಮೇಲೆ ನಾನು ಟೀ ಕುಡಿದಿದ್ದೆಲ್ಲ ಆದಮೇಲೆ ನಮ್ಮ ಮನೆಯವ್ರು ಬೆಳಗ್ಗೆನೇ ಮಟನ್ ತಂದಿಟ್ಟಿದ್ರು. ಹಾಗಾಗಿ ನಾನು ಮಟನ್ ಸಾಂಬಾರು, ರೈಸ್ ಮಾಡಿಕೊಂಡು ನಾನು ನಿಧಿಬ್ರೆ ಅಂತ ನನ್ನ ಮಗನಿಗೂ ಅದೇ ಸ್ವಲ್ಪ ತಿನ್ನಿಸಿ ಅನ್ನ ಮತ್ತು ಮಟನ್ ಸಾರು ತಿನ್ನಿಸ್ದೆ. ಅವನು ಮಲಗಿದ್ದ, ಹಾಗಾಗಿ ನಾವು ಫಸ್ಟ್ ಊಟ ಮಾಡ್ಕೊಂಬಿಡೋಣ, ಆಮೇಲೆ ಅವನು ಎದ್ಮೇಲೆ ಅವನಿಗೆ ಊಟ ಮಾಡಿಸೋಣ ಅಂತ ನಾನು ನನ್ನ ಮಗಳಿಬ್ಬರು ಊಟ ಮಾಡಿದ್ವಿ. ಅವಳಿಗೆ ಅಷ್ಟರಲ್ಲಿ ಡ್ರಾಯಿಂಗ್ ಕ್ಲಾಸಿಗೆ ಲೇಟಾಗಿತ್ತು, ಅವಳು ರೆಡಿ ಆಗಿಬಿಟ್ಟೆ ಊಟ ಮಾಡಿದ್ಲು. ಆಮೇಲೆ ಅವರಪ್ಪ ಬಂದು ಅವಳನ್ನು ಕರ್ಕೊಂಡೋದ್ರು. ಇನ್ನು ಊಟ ಎಲ್ಲ ಆದಮೇಲೆ ನಾನು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದೆ. ಆಮೇಲೆ ನನ್ನ ಮಗಂದು ಸ್ಟಾರ್ಟ್ ಆಯಿತು. 4:30 ಆಯ್ತಂದರೆ ನನ್ನ ಮಗನಿಗೆ ಹೊರಗಡೆ ವಾಕಿಗೆ ಕರ್ಕೊಂಡು ಹೋಗಬೇಕು. ಹಾಗಾಗಿ ಅವನನ್ನು ವಾಕಿಗೆ ಕರ್ಕೊಂಡು ಆಚೆ ಹೋಗಿ ಸ್ವಲ್ಪ ಹೊತ್ತು ನಮ್ಮನೆ ಪಕ್ಕ ತೋಟ ಇದೆ, ಆ ತೋಟಕ್ಕೆ ಹೋಗಿ ಸ್ವಲ್ಪ ಹೊತ್ತು ಅಲ್ಲೇ ಅವನನ್ನು ಆಟ ಆಡಿಸ್ಕೊಂಡು ಆಮೇಲೆ ಮನೆಗೆ ಬಂದಿದ್ದಾಯಿತು.
ಇವತ್ತಿನ ವ್ಲಾಗ್ ನಂದು ಇಷ್ಟೇ. ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗುತ್ತೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ನಮ್ಮನೆ ಹತ್ರ ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ. ಯಾಕೆ ಅಂತಂದರೆ ಸುತ್ತ ಬೆಟ್ಟಗಳು, ನಂದಿ ಬೆಟ್ಟ, ಸ್ಕಂದಗಿರಿ ಎಲ್ಲ ಬೆಟ್ಟಗಳು ಆಲ್ಮೋಸ್ಟ್ ಇಲ್ಲೇ ಕಾಣುತ್ತೆ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಗ್ರೀನರಿ ಇರುತ್ತಲ್ವ, ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.